ಇಷ್ಟಪಡ್ತಾ ಇದ್ದೀನಿ. ಅವರೇನಾದರೂ ಹೇಳಿದರೆ ಅದು ವೈಯಕ್ತಿಕ ಅಭಿಪ್ರಾಯ. ಇದು CLPಯಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು AICC ನಾಯಕರು ಇದನ್ನು ಚೂಸ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಟ್ಸ್ ನಾಟ್ ಒಬ್ರು ಅವ್ರ ವೈಯಕ್ತಿಕ ಅಭಿಪ್ರಾಯ, ಅದು CLP ಹಾಗೂ AICC ಅಭಿಪ್ರಾಯ ಅಲ್ಲ. ಅಂದ್ರೆ ಸತೀಶ್ ಜಾರಕಿಹೊಳಿ ಮಾಡ್ಬೋದು, ಏನೈತಿ. ನಾಯಕರ ಸುಮ್ಮನೆ ನಾನು ನೀನು ನಾಯಕನ ಮಾಡೋಕ್ಕಾಗೋದಿಲ್ಲ. ನಾಯಕನಾಗ ಹೊರಹೊಮ್ಮಬೇಕು. ಆ ನಾಯಕತ್ವ ಸತೀಶ್ ಜಾರಕಿಹೊಳಿ ಇದೆ. CM ಕನಸು ಕಾಣ್ತಾ ಇರ್ತಾರೆ. ಯಾರು ನಾನು ನೀನು ಹೇಳಿ ಮುಖ್ಯಮಂತ್ರಿ ಆಗು, ನೀವು ಮುಖ್ಯಮಂತ್ರಿ ಆಗು, ನಾನು ಆಗ್ತೇನೆ ಅನ್ನೋದಕ್ಕೆ ಏನಾರ ಬೆಲೆ ಇದೆ? ದರ್ಶನ ತಾವು ಕೂಡ ಹೇಳಿದ್ದೀನಿ, ಒಂದಿಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗುವ ಸಶಕ್ತ ಶಕ್ತಿ ಅವ್ರಿಗಿದೆ ಅಂತ ಹೇಳಿದ್ದೇನೆ ವಿನ ಇದೇ ಪೀರಿಯಡಲ್ಲಿ ಆಗಿಬಿಡ್ತಾರೆ ಅಂತ ನಾನು ಯಾವತ್ತೂ ಹೇಳಿಲ್ಲ. ಈ ಸತೀಶ್ ಜಾರಕಿಹೊಳಿ ಅವರು ಕೂಡ ಕ್ಲೇಮ್ ಮಾಡ್ತಾರೆ ಸರ್, 2028ಕ್ಕೆ ನಾನು ಕೂಡ CM ಅಭ್ಯರ್ಥಿ ಅಂತ ಹೇಳಿ ಅವರು ಕೂಡ ಕ್ಲೇಮ್ ಮಾಡಿದ್ದಾರೆ ಸರ್. ಯಾರ್ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ನೀವು ಕೇಳಬೇಡ ಹೇಳಕ್ಕೆ ಏನಾಗತ್ತೇನ, ನೀವು ಕೇಳ್ಬೋದು ಅಂತ. ಇವತ್ತು ಈಗಾಗಲೇ ಕನಸು ಕಾಣ್ತಿದ್ದಾರೆ. ಅದು ಹೇಳಿದ್ನಲ್ಲ, ಅದು ಎಲ್ಲಿ ಪಾಸ್ ಆಗ್ಬೇಕಂದ್ರೆ ನಮ್ಮ CLPಯಲ್ಲಿ ಹಾಗೂ AICC. ಅವ್ರ ಅಭಿಪ್ರಾಯ ಕರೆಕ್ಟ್ ಆಗಿದೆ, ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಯತೀಂದ್ರ ಅವರ ಅಭಿಪ್ರಾಯ ಅವರು ಆ ಲೈನ್ದಲ್ಲಿದ್ದಾರೆ. ಎಲ್ಲ ಜಾತಿ ಜನಾಂಗದವ್ರನ್ನ ಜೊತೆಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದು ಅವರಲ್ಲಿ ಆ ಗುಣ ಇದೆ. ಅಲ್ಲ, ಸಹಜವಾಗಿ ಕೆಲವು ಭಾವನೆಗಳು ಬರ್ತವೆ. ಬಟ್ ಅದು AICC ಹಾಗೂ CLPಯಲ್ಲಿ ಆಗೋದನ್ನ ನಾನು ನೀನು ಅನ್ಕೊಂಡ್ರೆ ಏನು ಲಾಭ ಆಗುತ್ತೆ? ಹೈಕಮಾಂಡ್ ಅಂತಿಮ ಮುದ್ರೆ ಬೇಕು. ಡೆಫಿನೆಟ್ಲಿ ಅಲ್ಲ, ಮೊನ್ನೆ ಸಿದ್ದರಾಮಯ್ಯನವ್ರು ಬಂದಾಗ ಹೇಳ್ತಾರೆ CLP ಹಾಗೂ ಹೈಕಮಾಂಡ್